ಒಕ್ಕಲಿಗ ಕೇವಲ ಉದ್ಯೋಗಿಗಳೆಲ್ಲ ಉದ್ಯಮಿಗಳು ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಗೌರವಾನ್ವಿತ ಸಮುದಾಯದ ಮುಖಂಡರು ಹಾಗೆ ಪ್ರಸ್ತುತ ಆದಾಯ ತೆರಿಗೆ ಇಲಾಖೆಯ ಆಯುಕ್ತರೂ ಆದಂಥ ಸನ್ಮಾನ್ಯ ಜಯರಾಮ್ ರಾಯ್ಪುರ್ ರವರ ಅಧ್ಯಕ್ಷತೆಯಲ್ಲಿ 2022ರಲ್ಲಿ ಒಕ್ಕಲಿಗ ಸಮುದಾಯದ ಅಭಿವೃದ್ಧಿ ಹೊಂದುತ್ತಿರುವ ಪ್ರಗತಿಪರ ಉದ್ಯಮಿಗಳನ್ನು ಸರಿಸುಮಾರು 34 ಕ್ಷೇತ್ರಗಳಲ್ಲಿ ಸಾಧನೆ ಮಾಡತಕ್ಕಂಥ ಉದ್ಯಮಿಗಳನ್ನು ಒಗ್ಗೂಡಿಸಿ ಅವ್ರ ಜೊತೆ ಸಮಾಲೋಚನೆ ನಡೆಸಿ ಒಕ್ಕಲಿಗರು ಉದ್ಯಮಿಗಳು ಹೇಗೆ ಆಗಬೇಕು, ಮತ್ತಷ್ಟು ನಮ್ಮ ಯುವ ಮಿತ್ರರು ಮತ್ತು ಶಿಕ್ಷಣದಲ್ಲಿ ಅತ್ಯುನ್ನತ ಒಂದು ಪದವಿ ಮತ್ತು ಒಂದು ಜ್ಞಾನ ಸಂಪಾದಿಸತಕ್ಕಂಥ ಯುವ ಮಿತ್ರರು ಹೇಗೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಉದ್ಯಮಿಗಳು ತೊಡಸ್ಕೋಬೇಕು ಅನ್ನೋ ವಿಚಾರನ ಚರ್ಚೆ ಮಾಡಿ ಅದನ್ನು ಅಲ್ಲಿಂದ ಮೊದಲುಗೊಂಡು 2023ರಲ್ಲಿ ಉದ್ಯಮಿ ಒಕ್ಕಲಿಗ ಫಸ್ಟ್ ಸರ್ಕಲ್ ಬ್ರದರ್ಹುಡ್ ಇನ್ ಬಿಸ್ನೆಸ್ ಅಂತಕ್ಕಂಥ ಒಂದು ಧ್ಯೇಯ ವಾಕ್ಯದೊಂದಿಗೆ ಬೆಂಗಳೂರಿನ ಹೃದಯ ಭಾಗದಲ್ಲಿರ್ತಕ್ಕಂಥ ಅರಮನೆ ಮೈದಾನದಲ್ಲಿ ಬೃಹತ್ ಸಮಾವೇಶ ಕೂಡ ನಡೆದಿತ್ತು. ಮುಂದುವರೆದು ಮತ್ತೆ ಜಿಲ್ಲಾವಾರು ಮಾಡಬೇಕು, ಜಿಲ್ಲಾವಾರು ಒಂದು ಸಮಾವೇಶ ಸಭೆಗಳು ಮಾಡಬೇಕಂತೇಳಿ 2024ನೇ ಇಸ್ವಿದಂದು ಮೈಸೂರಲ್ಲಿ ದೊಡ್ಡ ಮಟ್ಟದ ಒಂದು ಸಭೆ ಮತ್ತು ಒಂದು ಸಮಾವೇಶ ಕೂಡ ಆಗಿತ್ತು. ಹಾಗೆ ಇಡೀ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಸಮುದಾಯದ ಉದ್ಯಮಿದಾರರ ಮುಖಂಡರುಗಳನ್ನು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇದೇ 2025 ಜನವರಿ 3, 4, 5ನೇ ತಾರೀಕು 3 ದಿವಸ ಭಾಳ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಇಡೀ ರಾಷ್ಟ್ರಕ್ಕೆ ಒಂದು ಸಂದೇಶ ಸಾರುವ ನಿಟ್ಟಿನಲ್ಲಿ ಸಭೆಗಳು, ಚರ್ಚೆಗಳು, ಸಂವಾದ ಮತ್ತು ಹೂಡಿಕೆದಾರರ ಒಂದು ಸಮಾವೇಶ ಕೂಡ ನಡೆದಿತ್ತು. ಮೈಸೂರು, ಬೆಂಗಳೂರು, ಕೋಲಾರ, ಮಂಡ್ಯ, ಚಿತ್ರದುರ್ಗ, ತುಮಕೂರು, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಕ್ಕಲಿಗ ಸಮುದಾಯದ ಜನಾಂಗ ಇರೋದರಿಂದ ಕೋಲಾರ, ಚಿಕ್ಕಬಳ್ಳಾಪುರನ ಎರಡನ್ನೂ ಅವಿಭಜಿತ ಜಿಲ್ಲೆ ಅಂತ ಕರಿತೀವಿ. ಇದರಲ್ಲಿ ಕೋಲಾರನ್ನ ಗಂಗರ ಆಳ್ವಿಕೆಯಲ್ಲಿ, ಗಂಗರನ್ನ ಮೂಲ ಒಕ್ಕಲಿಗರ ಸಮುದಾಯದ ಒಂದು ಜನಾಂಗ ಅಂತ ಏನು ಕರಿತೀವಿ, ಅದರಿಂದ ಇಲ್ಲಿ ಮೂಲ ಗಂಗರು ಇಲ್ಲಿ ಆಳ್ವಿಕೆ ನಡೆದಂಥ ಒಂದು ಹಿನ್ನೆಲೆ ಇರೋದ್ರಿಂದ ಕೋಲಾರದಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆಯನ್ನು ಸೇರಿ ಪ್ರತಿನಿಧಿಗಳ ಮತ್ತು ಹೂಡಿಕೆದಾರರ 2ನೇ ವರ್ಷದ ಸಮಾವೇಶ 2025 ಅಂದರೆ ಸೆಕೆಂಡ್ ಆ್ಯನ್ಯುವಲ್ ಡೆಲಿಗೇಟ್ಸ್ ಮೀಟ್ ಅಂಡ್ ಇನ್ವೆಸ್ಟರ್ಸ್ ಮೀಟ್ 2005 ಈ ಒಂದು ಶೀರ್ಷಿಕೆಯಲ್ಲಿ ಇದೇ ತಿಂಗಳು ಜೂನ್ 21 ಮತ್ತು 22ನೇ ತಾರೀಕು ಕೋಲಾರ ಮುಳುಬಾಗಲು ರಸ್ತೆಯಲ್ಲಿರ್ತಕ್ಕಂಥ ನಂದಿನಿ ಪ್ಯಾಲೇಸ್ ಅಲ್ಲಿ ಬೆಳಿಗ್ಗೆ 10:30ಯಿಂದ ಮೊದಲುಗೊಂಡು ಸಂಜೆ 7 ತನಕ, ಹಾಗೆ 22ನೇ ತಾರೀಕು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 7 ಗಂಟೆ ತನಕ ನಿರಂತರವಾಗಿ ಸಂವಾದ ಮತ್ತು ಚರ್ಚೆಗಳು ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ನಡೀತಾ ಇದೆ. ಇದು ಹೂಡಿಕೆದಾರರ ಒಂದು ಸಮಾವೇಶ. ಅದು ಹೇಗಿರ್ತದೆ ಅಂದರೆ, ಈಗಾಗಲೇ ಫಸ್ಟ್ ಸರ್ಕಲ್ ಅಂತ ಒಂದು ಸಂಸ್ಥೆ, ಉದ್ಯಮಿ ಒಕ್ಕಲಿಗ ಅಂತ ಸಂಸ್ಥೆ, ಇದರ ಕೇಂದ್ರ ಕಚೇರಿ ಬೆಂಗಳೂರಿನ ಶೇಷಾದ್ರಿಪುರಮಲ್ಲಿ ಈಗಾಗಲೇ ಸ್ಥಾಪನೆಗೊಂಡಿದೆ. ಅದರ ಮುಖ್ಯಸ್ಥರು ಆದಂಥ ಜಯರಾಮ್ ರಾಯ್ಪುರ್ ಮತ್ತು ಅದರ ಸಹ ಮುಖ್ಯಸ್ಥರು, ಸದಸ್ಯರುಗಳು ಒಳಗೊಂಡಂತೆ ರಾಜ್ಯ ಸಮಿತಿ,
ಹಾಗೆ ಜಿಲ್ಲಾ ಸಮಿತಿಗಳನ್ನು ಈಗಾಗಲೇ ನೇಮಕ ಆಗಿದೆ. ಇದರಲ್ಲಿ ಯಾರೆಲ್ಲನೂ ನಮ್ಮ ಸಮುದಾಯದ ಯುವಕರು ಸಾಮಾನ್ಯ ತಿಳುವಳಿಕೆ ಇದ್ರೂ ಸಾಕು, ಅದಕ್ಕೇನು ವಿದ್ಯಾರ್ಹತೆ ಇಂಥದ್ದೇ ಅಂತ ಒಂದು ನಿಗದಿ ಇಲ್ಲ. ಯಾವುದೇ ತಿಳುವಳಿಕೆ ಇರ್ತಕ್ಕಂಥ, ಬದ್ಧತೆ ಇರ್ತಕ್ಕಂಥ, ನಿಷ್ಠೆ, ಪ್ರಾಮಾಣಿಕತೆ, ಬದ್ಧತೆ ಇರ್ತಕ್ಕಂಥ ಯಾವುದೇ ವ್ಯಕ್ತಿಗಳು ಕೂಡ, ಅಂದರೆ ಸಮುದಾಯದ ವ್ಯಕ್ತಿಗಳು, ಅದು ಮಹಿಳೆ ಆಗಿರ್ಬೋದು, ಪುರುಷ ಆಗಿರ್ಬೋದು, ಅವರೆಲ್ಲರೂ ಕೂಡ ನಾನು ಉದ್ಯಮದಲ್ಲಿ ತೊಡಸ್ಕೋಬೇಕು, ನಾನು ಅದರಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆಸಕ್ತಿ ತೋರಿಸಿದ್ದೆ. ಆದರೆ ಅವ್ರಿಗೆಲ್ಲರೂ ಕೂಡ ಒಂದು ಉತ್ತೇಜನ ನೀಡೋ ರೀತಿಯಲ್ಲಿ, ಅವರಿಗೆ ಒಂದು ಸ್ಫೂರ್ತಿದಾಯಕ ಒಂದು ರೀತಿಯಲ್ಲಿ ಸಂಬಂಧಪಟ್ಟಂಥ ಇಲಾಖೆಯ ಅಧಿಕಾರಿಗಳನ್ನು ಅಲ್ಲಿಗೆ ಕರೆಸಿ ಮತ್ತು ಅವರಿಗೆ ಸಮಾಲೋಚನೆ ಮಾಡಿಸಿ ಅವರಿಗೆ ಪೂರಕವಾದಂಥ ಒಂದು ತಿಳುವಳಿಕೆ, ಜ್ಞಾನ ಮತ್ತು ಅದಕ್ಕೆ ಬೇಕಾಗಿರೋಂಥ ಒಂದು ಸಾಮಗ್ರಿಗಳನ್ನು ಒದಗಿಸ್ತಕ್ಕಂಥ ಕೆಲಸ ಮಾಡೋದ್ರ ಜೊತೆಗೆ ಅದಕ್ಕೆ ಆರ್ಥಿಕವಾಗಿ ಸಂಪನ್ಮೂಲಗಳನ್ನು ಒದಗಿಸ್ಕೊಳ್ಳೋ ನಿಟ್ಟಿನಲ್ಲಿ, ಒಂದು ಉದಾಹರಣೆಗೆ ಹೇಳೋದಾದರೆ, ನಾನು ಉದ್ಯಮ ಮಾಡಬೇಕಂತ ಹೊರಟಾಗ